ನನ್ನ ವಿನಾಯಕನ ಒಂದು ಕೃಪೆ ಸಿದ್ದರಾಮಯ್ಯನಿಗೆ ತಟ್ಟಲಿ, ಈ ಸರ್ಕಾರಕ್ಕೆ ತಟ್ಟಲಿ. ನೋಡಿ, ಇಲ್ಲಿ ತನಕ ನನ್ನ ಮುಜರಾಯಿ ಇಲಾಖೆಯಿಂದ 0, ಇಲ್ಲಿ ತನಕ ಬಂದಿರತಕ್ಕಂಥ ಅಮೌಂಟು ರಾಮಲಿಂಗಾರೆಡ್ಡಿ ಸಾಹೇಬರಿಂದ 0 ಬಂದಿದೆ. ಈ ಕಾಂಗ್ರೆಸ್ ಸರ್ಕಾರ ಎಲ್ಲವರೆಗೂ ತಗೊಂಡು ನಿಲ್ಲಿಸುತ್ತೆ ಅನ್ನೋದನ್ನ ನಾನು ನೋಡ್ತೀನಿ. ಬಹುಶಃ ನಾನು ಒಂದು ಕಾಂಗ್ರೆಸ್ ಸರ್ಕಾರಕ್ಕೆ ಕೇಳ್ಕೊಳ್ತೀನಿ, ಇದೇ ರೀತಿ ಮಾಡ್ತಕ್ಕಂಥ ಸಿದ್ಧಾಂತವನ್ನ ನೀವು ಕೂಡ ಮುಸ್ಲಿಮ್ಸ್ ಹಬ್ಬ ಬಂದಾಗ ಹಿಂದೂಗಳ ಕಡೆಯಿಂದ ನೀವು ಏನಾದರೂ ಇನಾಗ್ರೇಷನ್ ಮಾಡಿದ್ರೆ ಅವಾಗ ನೀವು ಸರಿಸಮಾನರು ಅಂತ ಒಪ್ಕೊಂತೀವಿ. ಏನು ಕುರುಡುಮಲೆ ವಿನಾಯಕನ ಇವತ್ತು ಹಬ್ಬ ಆಗಿದ್ದ ಮಾರನೇ ದಿವಸ ರಥೋತ್ಸವನ್ನ ಮಾಡ್ತೀವಿ. ಶಾಸಕರಾಗಿ ಈ ಸುತ್ತಮುತ್ತಿನ ಎಲ್ಲ ನನ್ನ 3 ತಾಲೂಕುಗಳಿಂದ ಕೂಡ ಸಹಸ್ರಾರು ಸಂಖ್ಯೆಯಲ್ಲಿ ಇವತ್ತು ಬಂದು ಆ ವಿನಾಯಕನ ದರ್ಶನ ಪಡ್ಕೊಂಡು ಯಾವುದು ವಿಘ್ನ ಎದುರಾಗ್ದಂಗೆ ಕಾಪಾಡಪ್ಪ ಅಂತ ಅಂದ್ಬಿಟ್ಟು ನಮ್ಮ ತಾಲೂಕಿನ ವಿಜೃಂಭಣೆಯಿಂದ ಕುರುಡುಮಲೆ ವಿನಾಯಕನ ದೇವಸ್ಥಾನಕ್ಕೆ ಬಂದು ರಥೋತ್ಸವ ನಡೆಸಿಕೊಟ್ಟಿದ್ದು ಹೋಗ್ತಾ ಇದೀವಿ. ಇವತ್ತು ಯಾವುದೇ ಮದುವೆ ಮುಂಚೆ ಆದರೂ ಕೂಡ ಶುಭ ಸಮಾರಂಭಗಳಿಗೆ ಲಗ್ನ ಪತ್ರ ಇಡೋ ಮುಖಾಂತರವಾಗಿ ಒಂದು ಮನೆ ಕಾಡಿಡೋ ಮುಖಾಂತರವಾಗಿ ಪ್ರಚಾರ ಮಾಡೋ ಮುಖಾಂತರವಾಗಿ ಇಲ್ಲಿಂದ ಸ್ಟಾರ್ಟ್ ಮಾಡ್ತೀವಿ. ಬಹುಶಃ ಕರ್ನಾಟಕ ರಾಜ್ಯದಲ್ಲಿ ಬಹುಶಃ ನಾನು ಏನು ಮುಜರಾಯಿ ಇಲಾಖೆ ಕೇಳ್ತೀನಿ ಮತ್ತು ಒಂದು ಪ್ರವಾಸದ ಕೇಳ್ತೀನಿ. ಬಹುಶಃ ನಮ್ಮ ಗಣಪತಿ ಅವರ ಕಣ್ಣು ಕಾಣಿಸಿಲ್ಲ ಅಂತ ಕಾಣಿಸ್ತೀನಿ. ಪ್ರತಿ ವರ್ಷ ಕೂಡ ಭಾರಿ ವಿಜೃಂಭಣೆಯಿಂದ ನಮ್ಮ ಕೈಯಿಂದ ಹಾಕ್ಕೊಂಡು ನಾವೆಲ್ಲ ಸೇರಿ ತಾಲೂಕು ಸೇರಿ ಕೈಯಿಂದ ಮಾಡ್ತಾ ಇದ್ದೀವಿ. ಸಾಕಷ್ಟು ವಿಚಾರದಲ್ಲಿ ಕೂಡ ನಾನು ಈ ಪ್ರವಾಸದ ಕೂಡ ಮತ್ತೆ ನಾನು ಎಚ್ಚರಿಸಿದ್ದೆ, ದಯವಿಟ್ಟು ಅಭಿವೃದ್ಧಿ ಮಾಡಿ. ಸಹಸ್ರಾರು ಸಂಖ್ಯೆಯಲ್ಲಿ ಬರ್ತಾರೆ, ನೀವೇ ನೋಡ್ತಾ ಇದ್ರಿ, ಸಹಸ್ರಾರು ಸಂಖ್ಯೆಯಲ್ಲಿ ಬರ್ತಾರೆ. ಒಂದು ಅಭಿವೃದ್ಧಿ ಮಾಡೋದು ಕೇಳ್ತಾ ಇದ್ದೀನಿ. ಇವತ್ತು ಕೊಡ್ತೀವಿ, ನಾಳೆ ಕೊಡ್ತೀವಿ, ನಾಳಿದ್ದು ಕೊಡ್ತೀವಿ ಅಂತ ಆಟ ಆಡ್ತಾ ಇದ್ದಾರೆ. ಬಹುಶಃ ನನ್ನ ವಿನಾಯಕನ ಒಂದು ಕೃಪೆ ಸಿದ್ದರಾಮಯ್ಯನಿಗೆ ತಟ್ಟಲಿ, ಈ ಸರ್ಕಾರಕ್ಕೆ ತಟ್ಟಲಿ. ಇಲ್ಲಿಂದಾದರೂ ಒಳ್ಳೆ ಬುದ್ಧಿ ಕೊಟ್ಟು ಇನ್ನು ನಮ್ಮಂಥ ಹೊಸ ಶಾಸಕರಿಗೆ ಅನುದಾನವನ್ನು ಕೊಟ್ಟು ಈ ಪ್ರವಾಸೋದ್ಯಮ ನಮ್ಮ ಉನ್ನತ ಮಟ್ಟಕ್ಕೆ ತಗೊಂಡು ಹೋಗ್ಲಿ ಅಂತ ನಾನು ಕೇಳ್ಕೊತೀನಿ. ಘಟಾನುಘಟಿ ರಾಜಕಾರಣಿಗಳು ಇಲ್ಲಿ ಬರ್ತಾರೆ, ಏನೂ ಆಗಿಲ್ಲ ಅಂತ ಹೇಳ್ತಾರೆ. ಘಟಾನುಘಟಿ ರಾಜಕೀಯ ಬಂದು ಬೇಡ್ಕೊಂಡು ಹೋಗ್ತಾರೆ ಅಷ್ಟೇ, ಸ್ವಾಮಿಗೆ ಏನೂ ಮಾಡ್ತಾ ಇಲ್ಲ. ಇವತ್ತು ನಾನು ಬಂದಿದ್ದಾದ್ಮೇಲೆ ಈ ಸಿಮೆಂಟ್ ರೋಡ್ಗಳು ಮುಂದೆ ನೀವೆಲ್ಲ ನೋಡಿದ್ರಲ್ಲ, ನಾನು ಬಂದಿದ್ದಾದ್ಮೇಲೆ ಬಹುಶಃ ಈ ಥರ ಒಂದು ರಥ ಎಲ್ಲ ಮಾಡ್ತಾ ಇದ್ದೀನಿ. ಬಹುಶಃ ಭಗವಂತನ ಶಕ್ತಿ ಕೊಟ್ಟಷ್ಟು ಕೂಡ ನಾನು ತಗೊಂಡು ಹೋಗ್ತಾ ಇದ್ದೀನಿ. ಸಾಕಷ್ಟು ನೋವನ್ನು ಕೂಡ ನಾನು ಅಧಿವೇಶನದಲ್ಲಿ ನಾನು ಕೇಳ್ಕೊಂಡಿದ್ದೆ, ತೋಡ್ಕೊಂಡಿದ್ದೆ. ಇನ್ನೂ ಮನೆ ಬಾಗಿಲು ತಟ್ಟಿಲ್ಲ ಅಂತ ಕಾಣಿಸ್ತದೆ. ಇನ್ನಾದರೂ ವಿನಾಯಕ ಹತ್ರ ಕೇಳ್ಕೊಂಡಿದ್ದೀನಿ, ಇನ್ನಾದರೂ ನನ್ನ ನೋವನ್ನ ಈ ರಾಜ್ಯ ಸರ್ಕಾರ ತಟ್ಟಲಿಯಪ್ಪ ಅಂತ ಕೇಳ್ಕೊಂಡಿದ್ದೀನಿ. ಬರಲ್ಲ ಮುಜರಾಯಿ ಸಚಿವರು ಬಸ್ ಸ್ಟ್ಯಾಂಡ್ ಇನಾಗ್ರೇಷನ್ ಬರ್ತಾವ್ರೆ, ಇಂಥ ದೇವಸ್ಥಾನಕ್ಕೆಲ್ಲ ಬರೋದಿಲ್ಲ. ಬೇಕಾದ್ರೆ ನನ್ನ ಅನುದಾನ ತೆಗೆದು ನೋಡಿ, ಇಲ್ಲಿ ತನಕ ನನ್ನ ಮುಜರಾಯಿ ಇಲಾಖೆಯಿಂದ 0, ಇಲ್ಲಿ ತನಕ ಬಂದಿರತಕ್ಕಂಥ ಅಮೌಂಟು ರಾಮಲಿಂಗಾರೆಡ್ಡಿ ಸಾಹೇಬರಿಂದ 0 ಬಂದಿದೆ. ಯಾವತ್ತು ಏನಾಗುತ್ತೆ ಅಂತ ಗೊತ್ತಿಲ್ಲ. ಮುಂದಿನ ಚಳಿಗಾಲ ದೇಶದಲ್ಲಿ ಯಾರು ಚಳಿ ಬಿಡಿಸ್ತಾರೆ ಅಂತ ಗೊತ್ತಿಲ್ಲ. ಐತಿಹಾಸಿಕ ದೇವಾಲಯ 1316 ವರ್ಷಗಳ ಇತಿಹಾಸ ಇರ್ತಕ್ಕಂಥ ದೇವಸ್ಥಾನ ಇದು. ಬಹುಶಃ ನಾನು ಬಂದಿದ್ದಾದ್ಮೇಲೆ ಇನ್ನೂ ಸುಮಾರು ಜನ ಶಾಸಕರು ಬಂದಿದ್ದಾದ್ಮೇಲೆ ಇದು ಕಣ್ಣಿಗೆ ಕಾಣಿಸ್ತಾ ಇದೆ, ಹೌದಲ್ವಾ? ಇಂಥ ಐತಿಕ ದೇವಸ್ಥಾನವನ್ನ ನಾವೆಲ್ಲ ಇಂಪ್ರೂವ್ ಮಾಡ್ತಕ್ಕಂಥ ಆದ್ಯ ಕರ್ತವ್ಯ, ನೇರ ಕರ್ತವ್ಯ ನಮ್ದಾಗಿರ್ತದೆ. ದಸರಾ ಉದ್ಘಾಟನೆ ಸಂಬಂಧಪಟ್ಟಂತೆ ನಾಸ್ತಿಕರಿಗೆ ಉದ್ಘಾಟನೆ ಮಾಡ್ತಾರೆ, ಸಾಕಷ್ಟು ಚರ್ಚೆಗಳು ನಡೀತಾರೆ, ಸಾಕಷ್ಟು ವಿಚಾರಗಳ ಚರ್ಚೆ ನಡೀತಾ ಇದೆ, ಅರ್ಥದಲ್ಲ. ಸಾಕಷ್ಟು ದೊಡ್ಡ ಬಗ್ಗೆ ಮಾತಾಡ್ತಾ ಇದ್ದಾರೆ, ಆಯ್ತಲ್ವಾ? ಇದು ಮುಂದೆ ಎಲ್ಲವರೆಗೂ ಹೋಗುತ್ತೆ ಅಂತ ನಾನು ಕಾದು ನೋಡ್ತೀನಿ. ಇನ್ನು ಈ ಕಾಂಗ್ರೆಸ್ ಸರ್ಕಾರ ಎಲ್ಲವರೆಗೂ ತಗೊಂಡು ನಿಲ್ಲಿಸುತ್ತೆ ಅನ್ನೋದನ್ನ ನಾನು ನೋಡ್ತೀನಿ. ಬಹುಶಃ ನಾನು ಒಂದು ಕಾಂಗ್ರೆಸ್ ಸರ್ಕಾರಕ್ಕೆ ಕೇಳ್ಕೊಳ್ತೀನಿ, ಇದೇ ರೀತಿ ಮಾಡ್ತಕ್ಕಂಥ ಸಿದ್ಧಾಂತವನ್ನ ನೀವು ಕೂಡ ಮುಸ್ಲಿಮ್ಸ್ ಹಬ್ಬ ಬಂದಾಗ ಹಿಂದೂಗಳ ಕಡೆಯಿಂದ ನೀವು ಏನಾದರೂ ಇನಾಗ್ರೇಷನ್ ಮಾಡಿದ್ರೆ ಅವಾಗ ನೀವು ಸರಿಸಮಾನರು ಅಂತ ಒಪ್ಕೊಂತೀವಿ. ಸರ್ವಜನಾಂಗಿ ಶಾಂತಿ ತೋಟ ಅಂತ ಒಪ್ಕೊಂತೀವಿ. ಅದು ಚಾಮುಂಡಿ ಬೆಟ್ಟ ಹಿಂದೂಗಳು ಸುತ್ತಲ್ಲ ಅಂತ ಈಗಾಗಲೇ ನಾನು ನನ್ನ ಕೇಳಿದೆ, ಅದ್ರ ಬಗ್ಗೆ ಮಾಹಿತಿ ತೊಗೊಂಡು ಮಾತಾಡ್ತೀನಿ. ಓಕೆ, ಅಲ್ಲ ನಾನು ನೋಡಿದೆ, ಇನ್ನು ಯಾವ ಸೊತ್ತು ಮಾರ್ಬೇಕು ಅನ್ಕೊಂಡಿದ್ರೆ ಅಂತ ಗೊತ್ತಿಲ್ಲ. ಇನ್ನು ಕರ್ನಾಟಕ ರಾಜ್ಯನ ಮುಕ್ಕಾಲು ಭಾಗ ಮಾರಾಟಕ್ಕೆ ಇಟ್ಟವ್ರೆ, ಇನ್ನು ಕಾಲು ಭಾಗ ಇದೆ. ಅದನ್ನ ಉಳಿಸ್ಕೊಳ್ತಕ್ಕಂಥ ಹಿಂದೂಗಳು ನಾವೆಲ್ಲ ಇನ್ನು ಮುಂದೆ ಬರಬೇಕಾಗ್ತದೆ. ಅದಲ್ಲ, ಈ ದೇವಸ್ಥಾನದ ಪಕ್ಕದಲ್ಲಿರ್ತಕ್ಕಂಥ ಜಾಗ ಕೂಡ ಕೆಲವರು ಮಠ ಮಾಡಿದ್ದಾರೆ. ಇಲ್ಲ ಎರಡು ಮುನ್ಸಾಬರು ಹೇಳಿದ್ರು ಅದಲ್ಲ, ಇದ್ರ ಬಗ್ಗೆ ಎಲ್ಲೆಲ್ಲಿ ಹಿಂದೂಗಳ ದೇವಸ್ಥಾನ ಇದೆ. ಆಗಲಿ ಶಬರಿಮಲೆ ಆಯಿತು, ತೃಪ್ತಿ ಆಯಿತು, ಧರ್ಮಸ್ಥಳ ಆಯಿತು, ನೆಕ್ಸ್ಟ್ ಎಲ್ಲಿ? ನೆಕ್ಸ್ಟು ವಾಟ್ ನೆಕ್ಸ್ಟ್? ಧರ್ಮಸ್ಥಳ ಮುಗೀತು, ವಾಟ್ ನೆಕ್ಸ್ಟ್? ನನ್ನ ಪ್ರಶ್ನೆ ವಾಟ್ ನೆಕ್ಸ್ಟ್? ನೀನು ಯಾವ ದೇವಸ್ಥಾನ ಗೊತ್ತಿಲ್ಲ, ಕಾದು ನೋಡೋಣ. ಥ್ಯಾಂಕ್ ಯು ವೆರಿ ಮಚ್.